ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇವತ್ತು ವಿಡಿಯೋದಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ. ಈಶ್ವರ್ಯ ಸಂಚು ಮನೆಯವರಿಗೆ ಗೊತ್ತಾಗುತ್ತೆ, ಆದರೆ ಮನೆಯವರು ಅವರಿಗೆ ಯಾವ ಶಿಕ್ಷಣ ಕೊಡ್ತಾರೆ ಅಷ್ಟೇ ಅಲ್ಲ, ವಿದ್ಯೆ ಮಾಡಿದ ಸಹಾಯಕ್ಕೆ ಭದ್ರನಿಗೆ ವಿದ್ಯೆ ಮೇಲೆ ಪ್ರೀತಿ ಬರುತ್ತಾ, ಏನಾಗುತ್ತೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಪ್ರಾರಂಭದಲ್ಲಿ ಪುರೋಹಿತರು ಮದುವೆಗೆ ಬೇಕಾಗಿರೋ ಎಲ್ಲ ಶಾಸ್ತ್ರನ ಗಂಡು ಹೆಣ್ಣಿನ ಕೈಲಿ ಮಾಡಿಸ್ತಾ ಇರ್ತಾರೆ. ಇನ್ನು ಎಲ್ಲ ಶಾಸ್ತ್ರಗಳು ನಡೀತಾ ಇರ್ತಾರೆ. ಆವಾಗ ವಿದ್ಯಾ ಅಲ್ಲಿಂದ ಹೋಗಲಿಕ್ಕೆ ನೋಡ್ತಾಳೆ. ಆಗ ಅಮ್ಮಮ್ಮ ಹೇಳ್ತಾರೆ, ಎಲ್ಲಿ ಹೋಗ್ತಿದ್ಯಾ ವಿದ್ಯಾ ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾಳೆ, ಇನ್ನೇನು ಮದುವೆ ಆಗುತ್ತಲ್ಲ, ನಾನು ಹೋಗ್ತೇನೆ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ಹೇಳ್ತಾಳೆ, ನೋಡು ವಿದ್ಯಾ, ಎಲ್ಲರ ಆಶೀರ್ವಾದ ಸಿಗೋ ಜೊತೆಗೆ ನಿನ್ನ ಆಶೀರ್ವಾದ ಸಿಗೋದು ಅಷ್ಟೇ ಮುಖ್ಯ. ನೀನು ಅಕ್ಷತೆ ಕಾಳು ಇಬ್ಬರು ತಲೆ ಮೇಲೆ ಹಾಕಿ ಅವ್ರಿಗೆ ಆಶೀರ್ವಾದ ಮಾಡಿ ನೀನು ಇಲ್ಲಿಂದ ಹೋಗಬೇಕು ಅಂತ ಹೇಳ್ತಾಳೆ. ಅದಕ್ಕೆ ವಿದ್ಯಾ ಹೇಳ್ತಾಳೆ, ಆಯಿತು ಬಿಡಿ ಅಮ್ಮಮ್ಮ ಅಂತ ಹೇಳ್ತಾಳೆ. ಇನ್ನು ಎಲ್ಲರೂ ಕೂಡ ಮದುವೆ ಸಂಭ್ರಮದಲ್ಲಿ ಇರ್ತಾರೆ. ಕಣ್ಮಣಿ ವಿದ್ಯಾನಿಗೆ ಥ್ಯಾಂಕ್ ಯು ಅಂತ ಹೇಳಿ ಕೈ ಮುಗಿತಾಳೆ. ಇನ್ನು ವಿನಂತಿ ಹೇಳ್ತಾಳೆ, ನೋಡಮ್ಮ, ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಮದುವೆ ಕಂಡು ಯಾರಂತ ಹೇಳಿದರೆ ಕೊನೆಗೆ ಆ ಡ್ರೈವರ್ ರಾಖಿ ಆದ ನೋಡು. ನೀನು ಮಾಡಿದ ಎಡವಟ್ಟಿಂದ ನಾನು ಅಷ್ಟೆಲ್ಲ ಕಷ್ಟಪಟ್ಟದ್ದು ಹೈಲೈಟ್ ಆಗದೆ ಹೋಯಿತು, ಎಲ್ಲ ನೀನು ಮಾಡಿದ ಪ್ಲ್ಯಾನಿಂದ ಅಂತ ಹೇಳ್ತಾಳೆ. ಆಗ ಸಾವಿತ್ರಿ ಹೇಳ್ತಾಳೆ, ಅಯ್ಯೋ ಸುಮ್ಮನೀರೆ, ನೋಡು ನೆಕ್ಸ್ಟ್ ಟೈಮ್ ಏನಾದರೂ ಅವಕಾಶ ಸಿಕ್ಕಿದ್ರೆ ಅದನ್ನೇ ಮಾಡೋಣ, ಸುಮ್ಮನಿರು ಅಂತ ಹೇಳ್ತಾರೆ. ಆಗ ವಿನಂತಿ ಹೇಳ್ತಾಳೆ, ಅಮ್ಮ ತಾಯಿ, ನೀನೇನೂ ಮಾಡೋದು ಬೇಡ, ಸುಮ್ಮನೆ ನಿಂತ್ಕೋ ಅಂತ ಹೇಳ್ತಾಳೆ. ಇನ್ನು ಮದುವೆ ಎಲ್ಲ ತುಂಬ ಚೆನ್ನಾಗಿ ನಡೀತದೆ. ಇನ್ನು ರಾಖಿ ಕರಿಮಣಿ ಧಾರಣೆನೂ ಮಾಡ್ತಾನೆ ಕಣ್ಮಣಿಗೆ. ಇನ್ನು ಎಲ್ಲರೂ ಖುಷಿಯಾಗಿ ಇರ್ತಾರೆ. ರಾಖಿ ಮತ್ತು ಕಣ್ಮಣಿ ಇಬ್ಬರು ವಿದ್ಯನಿಗೆ ಕೈ ಮುಗಿತಾರೆ. ಈಶ್ವರಿ ಅಂತೂ ತುಂಬ ಸಿಟ್ಟಲ್ಲಿ ನೋಡ್ತಾ ಇರ್ತಾರೆ. ಇನ್ನು ಮದುಮಗ ಮತ್ತು ಮದುಮಗಳು ಇಬ್ಬರು ಎಲ್ಲರ ಆಶೀರ್ವಾದ ತಗೊಳ್ತಾ ಇರ್ತಾರೆ. ಆವಾಗ ಕಣ್ಮಣಿಯ ಸಾಕಿದಂತಹ ಅಪ್ಪ ಅಮ್ಮ ಹೇಳ್ತಾರೆ, ಗೌಡ್ರೆ, ನಾವು ನಮ್ಮ ಹಟ್ಟಿಲೇ ಮದುವೆ ಮಾಡಬೇಕಂತ ಇದ್ವಿ, ಆದರೆ ಅದೇನೂ ಪರವಾಗಿಲ್ಲ, ಇಲ್ಲೇ ಮದುವೆ ಆಯಿತು, ಆದರೆ ತುಂಬ ಚೆನ್ನಾಗಿ ಮದುವೆ ನಡೆಸಿ ಕೊಟ್ಟಿದ್ದೀರಾ, ನಾವು ಇಲ್ಲಿಂದವೇ ನನ್ನ ಮಗಳು ಮತ್ತು ಅಳಿಯನ ನಮ್ಮನೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳ್ತಾರೆ. ಆಗ ಮೌನ ಹೇಳ್ತಾರೆ, ಅಣ್ಣ ಅದು ಹೇಗಣ್ಣ, ಈಗಷ್ಟೇ ಮದುವೆ ಆಗಿದೆ, ಸ್ವಲ್ಪ ದಿನ ಆದರೂ ನಮ್ಮ ಮನೇಲಿ ಇರಲಿ ಅಂತ ಹೇಳ್ತಾಳೆ. ಆಗ ಅವ್ರ ಅಣ್ಣ ಹೇಳ್ತಾರೆ, ಇಲ್ಲ ಮೌನ, ನಮ್ಮನೇಲೇ ಬಂದಿರಬೇಕು, ನೋಡಿ ನಾನು ಈ ವಿಷಯದಲ್ಲಂತೂ ಯಾರ ಮಾತು ಕೇಳಲ್ಲ, ಅವ್ರು ನಮ್ಮನೇಲೇ ಬಂದಿರಬೇಕು ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಆಯಿತು ಬಾವ, ನಿಮ್ಮ ಮಾತಿಗೆ ಏನಾದರೂ ಎದುರು ಥರ ಕೊಡಲಿಕ್ಕಾಗುತ್ತಾ, ನೀವಂತೂ ನಿಮ್ಮ ಹಠ ಬಿಡಲ್ಲ, ಆದರೆ ಅವ್ರು ಇಲ್ಲಿಂದ ನಿಮ್ಮ ಮನೆಗೆ ಹೋಗೋದು ಬೇಡ, ನಮ್ಮ ಮನೆಗೆ ಹೋಗಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ಮಾಡಿದಾದ್ಮೇಲೆ ನಿಮ್ಮ ಮನೆಗೆ ಹೋಗಲಿ ಅಂತ ಹೇಳ್ತಾರೆ. ಇನ್ನು ವಿದ್ಯೆ ಹೇಳ್ತಾಳೆ, ಅಮ್ಮಮ್ಮ, ನಾನು ಮನೆಗೆ ಹೋಗಿ ಅಲ್ಲಿಂದ ಕಾಲೇಜಿಗೆ ಹೋಗ್ತೇನೆ ಅಂತ ಹೇಳ್ತಾಳೆ. ಇನ್ನು ವಿದ್ಯಾ ಮದುವೆ ಮಂಟಪದಿಂದ ಹೊರಗೆ ಹೋಗ್ತಾಳೆ. ಹೋಗುವಾಗ ನೋವಲ್ಲಿ ಹೋಗ್ತಾಳೆ. ಅಂದರೆ ಭದ್ರ ಏನೂ ಹೇಳಿಲ್ಲ ಅಂತ ಹೇಳ್ಕೊಂಡು ಭದ್ರೇಗೌಡ ವಿದ್ಯೆ ನೋಡ್ತಾ ಇರ್ತಾನೆ. ಇನ್ನು ಈಚೆ ಕಡೆ ಈಶ್ವರಿ ಕೂಡ ವಿದ್ಯೆನ ತುಂಬ ಸಿಟ್ಟಿನಿಂದ ನೋಡ್ತಾ ಇರ್ತಾರೆ. ಇನ್ನು ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಎಲ್ಲ ನಡೀತದೆ. ಇನ್ನು ಶಿವರಾಮೇಗೌಡ ಹೇಳ್ತಾನೆ, ನೋಡು ಮೌನ, ಅದೇನು ಶಾಸ್ತ್ರ ಮಾಡಬೇಕು ಎಲ್ಲ ಮಾಡಿಬಿಡು ಅಂತ ಹೇಳ್ತಾರೆ. ಇನ್ನು ಈಶ್ವರಿಯಲ್ಲಿ ಮಾತಾಡ್ಸೋರು ಯಾರೂ ಇರಲ್ಲ. ಈಶ್ವರಿ ತುಂಬ ಸಿಟ್ಟಿನಲ್ಲಿ ನೋಡ್ತಾ ಇರ್ತಾಳೆ ಎಲ್ಲರನ್ನು ಕೂಡ. ಅವಳು ಒಬ್ಬಂಟಿಯಾಗಿ ನಿಂತಿರ್ತಾಳೆ. ಇನ್ನು ಈ ಕಡೆ ರಾಖಿ ಮತ್ತು ಕಣ್ಮಣಿ ವಿದ್ಯೆನ ಹತ್ರ ಬರ್ತಾರೆ. ಆಗ ವಿದ್ಯೆ ಹೇಳ್ತಾಳೆ, ಏನು ಮದುಮಗಳು ಅಂತೂ ಇಂತೂ ನೀವು ಇಷ್ಟಪಟ್ಟಾಗೆ ಮದುವೆ ಆದ್ರಲ್ಲ, ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಾಳೆ. ಆಗ ರಾಖಿ ಹೇಳ್ತಾನೆ, ಹೌದು, ಎಲ್ಲ ಆಗಿದ್ದು ನಿಮ್ಮಿಂದ ಅಂತ ಹೇಳ್ತಾರೆ. ಇನ್ನು ಕಣ್ಮಣಿ ಹೇಳ್ತಾಳೆ, ಹೌದು ಅತ್ತಿಗೆ, ನೀವು ನಮಗೆ ಬುದ್ಧಿವಾದ ಹೇಳೋದ್ರಿಂದ ನಾವು ಎಲ್ಲರ ಸಮ್ಮುಖದಲ್ಲಿ ಗುರು ಹಿರಿಯರ ಆಶೀರ್ವಾದದೊಂದಿಗೆ ಮದುವೆ ಆಗೋಗಾಯ್ತು, ಎಲ್ಲ ಆಗಿದ್ದು ನಿಮ್ಮಿಂದ ಅತ್ತಿಗೆ ಅಂತ ಹೇಳ್ತಾಳೆ. ಆಗ ರಾಖಿ ಹೇಳ್ತಾನೆ, ಹೌದು, ನೀವೇನಾದರೂ ನಮಗೆ ಬುದ್ಧಿವಾದ ಹೇಳಿಲ್ಲ ಅಂದರೆ, ನೀವು ಬಂದು ನಮ್ಮ ಮದುವೆ ತಪ್ಪಿಸಲಿಲ್ಲ ಅಂದಿದ್ರೆ ಇವತ್ತು ಇಷ್ಟು ಒಳ್ಳೆ ರೀತಿಯಿಂದ ಖುಷಿಯಿಂದ ಮದುವೆನೇ ಆಗ್ತಿರಲಿಲ್ಲ, ಎಲ್ಲ ನಿಮ್ಮಿಂದನೇ ಆಗಿದ್ದು ಅಂತ ಹೇಳಿ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಭದ್ರೇಗೌಡ ಬರ್ತಾನೆ. ಬಂದು ಹೇಳ್ತಾನೆ, ರಾಖಿ ಅಂತ ಹೇಳ್ತಾನೆ. ಆವಾಗ ವಿದ್ಯೆ ಹೇಳ್ತಾಳೆ, ಏನು ರಾಖಿ ಅಂತ ಹೇಳ್ತಿದ್ದೀರಾ, ಇವಾಗ ಅವ್ರು ನಿಮ್ಮ ಮನೆ ಅಳಿಯ, ನೀವು ಅವ್ರಿಗೆ ಗೌರವ ಕೊಟ್ಟು ಮಾತಾಡಬೇಕು, ಭಾವ ಅಂತ ಹೇಳಬೇಕು, ಗೊತ್ತಾಯ್ತಾ ಅಂತ ಕೇಳ್ತಾರೆ. ಆಗ ರಾಖಿ ಹೇಳ್ತಾನೆ, ಅಯ್ಯಯ್ಯೋ ಬೇಡ ಚಿಕ್ಕವ್ರೆ, ಹಾಗೆ ಹೇಳ್ಬೇಡಿ, ಮುಂಚೆ ಕರಿತಿದ್ರೆ ಅದೇ ರೀತಿ ಕರೀರಿ ಅಂತ ಹೇಳ್ತಾರೆ. ಆಗ ಭದ್ರ ಹೇಳ್ತಾನೆ, ಯಾರಿಗೆ ಅಂತ ಹೇಗೆ ಮರ್ಯಾದೆ ಕೊಡಬೇಕಂತ ನಂಗೆ ಗೊತ್ತಿದೆ ಅಂತ ಹೇಳ್ತಾನೆ. ಆಗ ವಿದ್ಯೆ ಹೇಳ್ತಾಳೆ, ಹೌದೌದು ಗೊತ್ತಿದೆ, ಅದಕ್ಕೆ ತಾನೇ ಈ ರೀತಿ ಹೇಳೋದು ಅಂತ ಹೇಳ್ತಾಳೆ. ಆಗ ಕಣ್ಮಣಿ ಹೇಳ್ತಾಳೆ, ಅಣ್ಣ ಥ್ಯಾಂಕ್ ಯು ಅಣ್ಣ, ನೀನು ನಿಂತು ನನ್ನ ಮದುವೆ ಮಾಡಿದ್ಯಲ್ಲ, ನಂಗೆ ತುಂಬಾ ಖುಷಿ ಆಯಿತು, ನೀನು ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡಿಯಲ್ಲ, ಥ್ಯಾಂಕ್ ಯು ಸೋ ಮಚ್ ಅಣ್ಣ ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ, ನನ್ನ ಗುಬ್ಬಿ ಮರಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ, ನನ್ನ ಗುಬ್ಬಿ ಮರಿ ತುಂಬ ಖುಷಿಯಾಗಿರೋದೇ ಮುಖ್ಯ ಅಂತ ಹೇಳ್ತಾನೆ. ಆವಾಗ ವಿದ್ಯೆ ಹೇಳ್ತಾಳೆ, ಹೌದೌದು ಅಂತ ಹೇಳ್ತಾಳೆ. ಆಗ ಭದ್ರ ಹೇಳ್ತಾನೆ,
ಅಲ್ಲ, ಈ ಎಲ್ಲ ವಿಷಯ ನನ್ನ ಹತ್ರ ಹೇಳಿದ್ರೆ ಮುಂಚೆನೆ ಇದೆಲ್ಲ ಆಗ್ಲಿಕ್ಕೆ ಬಿಡ್ತಾ ಇರಲಿಲ್ಲಲ್ವಾ? ನಾನು ಒಳ್ಳೆ ರೀತಿಯಲ್ಲೇ ಮದುವೆ ಮಾಡಿ ಕೊಡ್ತಿದ್ದೆ. ಯಾಕೆ ನನ್ನ ಹತ್ರ ಈ ವಿಷಯನೆಲ್ಲ ಹೇಳಲಿಲ್ಲ ಅಂತ ಹೇಳ್ತಾಳೆ. ಆವಾಗ ವಿದ್ಯಾ ಹೇಳ್ತಾಳೆ, ಹೌದೌದು, ಯಾರಾದರೂ ಏನಾದರೂ ಹೇಳಿದರೆ ಅದನ್ನೊಂದು ಚೂರು ತಾಳ್ಮೆಯಿಂದ ಕೇಳಬೇಕು. ಅಷ್ಟೇ ಅಲ್ಲ, ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಅದನ್ನು ಬಿಟ್ಟು ಬೇರೆ ಏನೋ ಮಾತಾಡೋದಲ್ವಾ ಅಂತ ಹೇಳ್ತಾರೆ. ಆಗ ಭದ್ರ ಹೇಳ್ತಾನೆ, ಯಾರು ಏನು ಹೇಳಬೇಕು ಅನ್ನೋದು ಕರೆಕ್ಟಾಗಿ ಹೇಳಬೇಕು, ಸುಮ್ಮನೆ ಅಧಿಕ ಪ್ರಸಂಗ ಮಾತಾಡೋದಲ್ಲ ಅಂತ ಹೇಳ್ತಾನೆ. ಅವರಿಬ್ಬರು ಜಗಳ ಮಾಡ್ತಾನೆ ಇರ್ತಾನೆ. ಕಣ್ಮಣಿಗೆ ಮತ್ತು ರಾಖಿಗೆ ಅದನ್ನು ನೋಡಿ ತುಂಬ ನಗು ಬರ್ತಾ ಇರ್ತದೆ. ಇನ್ನು ವಿದ್ಯೆ ಹೇಳ್ತಾಳೆ, ನೋಡ್ ಕಣ್ಮಣಿ, ನಿಂಗೆ ನಿನ್ನನ್ನು ಪ್ರೀತಿಸುವ, ನಿನ್ನ ಅರ್ಥ ಮಾಡ್ಕೊಳ್ಳೋ ಗಂಡ ಸಿಕ್ಕಿದ್ದಾನೆ. ಅದೇ ರೀತಿ ಎಲ್ರಿಗೂ ಸಿಗಬೇಕಲ್ಲ. ಕೆಲವರು ಇರ್ತಾರೆ ನಮ್ಮನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಆಗ ಭದ್ರ ಹೇಳ್ತಾನೆ, ಹೌದು, ಗಂಡನಿಗೆ ಸುಳ್ಳು ಹೇಳಿ ಗಂಡನಿಗೆ ಮೋಸ ಮಾಡೋ ಹೆಂಡತಿರು ಇರ್ತಾರೆ ಅಂತ ಹೇಳ್ತಾರೆ. ಆಗ ವಿದ್ಯನ್ಗೆ ತುಂಬ ಸಿಟ್ಟು ಬರ್ತದೆ. ಯಾರು ಏನು ಸುಳ್ಳು ಹೇಳಿದ್ರು, ಅದೆಲ್ಲ ವಿಷಯ ಯಾಕೆ ಅಂತ ಹೇಳ್ಕೊಂಡು ವಿದ್ಯಾ ಜೋರಾಗಿ ಬೈತಾಳೆ. ಇನ್ನು ಭದ್ರ ಕೂಡ ಜೋರಾಗಿ ಬೈತಾನೆ. ಇಬ್ಬರು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ ಇರ್ತಾರೆ. ಆಗ ಕಣ್ಮಣಿ ಸನ್ನೆ ಮಾಡ್ತಾಳೆ ರಾಖಿಗೆ, ನಾವು ಇಲ್ಲಿಂದ ಹೋಗೋಣ ಅಂತ ಹೇಳ್ಕೊಂಡು. ಇನ್ನು ಅವರಿಬ್ರು ಗಲಾಟೆ ಮಾಡ್ತಾನೆ ಇರ್ತಾರೆ. ಇನ್ನು ರಾಖಿ ಮತ್ತು ಕಣ್ಮಣಿ ಅಲ್ಲಿಂದ ಹೋಗ್ತಾರೆ. ಇನ್ನು ಮನೆಯಲ್ಲಿ ಎಲ್ಲರೂ ಕೂಡ ಸೇರಿರ್ತಾರೆ. ಈಶ್ವರಿಯ ಬಗ್ಗೆ ತನಿಖೆ ತಗೊಳ್ಳಿಕ್ಕೆ, ಈಶ್ವರಿ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲಿಕ್ಕೆ ಎಲ್ಲರೂ ನಿಂತಿರ್ತಾರೆ. ಆಗ ಶಿವರಾಮೇಗೌಡನಿಗೆ ಅದೇ ಎಣಿಸ್ತಾ ಇರ್ತದೆ. ಹುಡುಗನ ಅಮ್ಮ ಹೇಳಿದ್ದು 25 ಲಕ್ಷ ಕೊಟ್ಟಿದ್ದಾರೆ ಈಶ್ವರಿಗೆ ಅಂತ ಹೇಳಿದ್ದು ತುಂಬಾ ನೆನಪಾಗ್ತಾ ಇರ್ತದೆ. ಆಗ ಶಿವರಾಮೇಗೌಡ ಹೇಳ್ತಾರೆ, ಏನು ಮಾಡಿದ್ದೀನಿ ನೀನು ಈಶ್ವರಿ, ನಿನ್ನ ನಾನು ನಂಬಿ ಈ ರೀತಿ ಮೋಸ ಹೊಡೆದೆ, ನೀನು ಈ ರೀತಿ ಅಂತ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ. ಆಗ ಈಶ್ವರಿ ಹೇಳ್ತಾಳೆ, ಅಯ್ಯೋ ಬಾವ, ನಾನೇನು ತಪ್ಪು ಮಾಡಲಿಲ್ಲ ಬಾವ, ಅವರೇನು ಸಿಟ್ಟಿಗೆ ನನ್ನ ಮೇಲೆ ಹಾಗೆ ಹೇಳಿದರು. ನೋಡಿ ಬಾವ, ನನಗೆ ಆ ಹುಡುಗ ಒಳ್ಳೆಯವನಂತ ಅಂದ್ಕೊಂಡೆ, ಆದರೆ ಅವ್ನು ಕೆಟ್ಟವನಂತ ನಂಗೆ ಗೊತ್ತೇ ಇರಲಿಲ್ಲ ಬಾವ. ನಾನು ನಮ್ಮ ಕಣ್ಮಣಿಗೆ ಒಂದು ಒಳ್ಳೆ ಜೀವನ ಸಿಗುತ್ತೆ ಅಂತ ಅಂದ್ಕೊಂಡೆ, ಆದರೆ ಅವ್ನು ಇಂಥವನಂತ ನಂಗೆ ಗೊತ್ತೇ ಇರಲಿಲ್ಲ ಬಾವ. ನೋಡಿ ಬಾವ, ನಾನೇನು ತಪ್ಪು ಮಾಡಲಿಲ್ಲ ಬಾವ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡನಿಗೆ ತುಂಬಾ ಸಿಟ್ಟು ಬರುತ್ತೆ. ನಿಲ್ಲಿಸು ಮಾತಾಡೋದನ್ನು ಅಂತ ಹೇಳ್ತಾರೆ. ನೋಡು, ನೀನು ತಪ್ಪು ಮಾಡಿದ್ದು ಸಾಕ್ಷಿ ಸಮೇತಾಗಿ ಸಿಕ್ಕಿ ಬಿದ್ದಿದ್ಯಾ, ಈಗ ನೀನೇನು ತಪ್ಪು ಮಾಡಲಿಲ್ಲ ಅಂತ ಹೇಳ್ತಿದ್ಯಾ. ನಾನಂತೂ ಈ ವಿಷಯ ಸುಮ್ಮನೆ ಬಿಡಲ್ಲ, ನೀನು ಮಾಡಿದ ತಪ್ಪಿಗೆ ನಿನಗೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಳ್ತಾನೆ. ಇನ್ನು ಗೋವಿಂದನ ಹತ್ರ ಹೇಳ್ತಾನೆ, ನೋಡು ಗೋವಿಂದ, ಏನು ಮಾಡಬೇಕು ನಿನ್ನ ಹೆಂಡತಿಗೆ ನೀನೇ ಅದನ್ನು ಮಾಡು ಅಂತ ಹೇಳ್ತಾನೆ. ಆವಾಗ ಅಜ್ಜಿನೂ ಹೇಳ್ತಾರೆ, ಹೌದು ಗೋವಿಂದ, ಇನ್ನೆಲ್ಲ ನಿನ್ನ ಮಾತಿನ ಮೇಲೆ ನಿಂತಿದೆ, ನೀನು ಹೇಗೆ ಹೇಳ್ತೀಯೋ ಅದೇ ರೀತಿ ಆಗುತ್ತೆ ಅಂತ ಹೇಳ್ತಾನೆ. ಆಗ ಗೋವಿಂದ ತುಂಬ ಸಿಟ್ಟಿನಲ್ಲಿ ನೋಡ್ತಾನೆ. ಈಶ್ವರಿನ ನೋಡಿ ಒಳಗೆ ಹೋಗಿ ಚಾಟಿ ತಗೊಂಡು ಬರ್ತಾನೆ. ಮನೆಯವರೆಲ್ರಿಗೂ ತುಂಬಾ ಶಾಕ್ ಆಗುತ್ತೆ. ಇನ್ನು ಗೋವಿಂದ ಸರಿಯಾಗಿ ಚಾಟಿ ಏಟು ಕೊಡ್ತಾನೆ ಚಿತ್ರನಿಗೆ ಮತ್ತು ಈಶ್ವರಿಗೆ. ಇನ್ನು ಮನೆಯವರೆಲ್ಲರೂ ಎಣಿಸ್ತಾ ಇರ್ತಾರೆ, ಈ ರೀತಿ ತಪ್ಪು ಮಾಡಬಾರ್ದಿತ್ತು ಅವರು ಅಂತ ಹೇಳಿ. ಇನ್ನು ಮುಂದೆ ಏನಾಗುತ್ತೆ, ಈಶ್ವರಿನ ಮನೆಯಿಂದ ಹೊರಗಾಕ್ತಾರಾ, ಭದ್ರನಿಗೆ ವಿದ್ಯನ ಮೇಲೆ ಪ್ರೀತಿ ಬರುತ್ತಾ, ಕಣ್ಮಣಿಗೆ ತೋರಿಸಿದ ಕಾಳಜಿ ನೋಡಿ ಭದ್ರ ಖುಷಿ ಆಗ್ತಾನ, ಪ್ರತಿಯೊಂದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.